ಸಾಮಾನ್ಯವಾಗಿ ಪುರಿ ಉಂಡೆ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಆದರೆ ಅದನ್ನು ಮಾಡೋದಕ್ಕೆ ಮೇನ್ ಪ್ರಾಬ್ಲಮ್ ಅಂದರೆ ಪಾಕ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಟ್ರಿಕ್ಕನ್ನು ತೋರಿಸ್ತೀನಿ. ಅದನ್ನು ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಪುರಿ ಉಂಡೆ ಎಕ್ಸ್ಪರ್ಟ್ ಆಗೋದಂತೂ ಗ್ಯಾರಂಟಿ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಪುರಿ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ನಂಜನಗೂಡು ಪುರಿನ ತೊಗೊಳ್ತಾ ಇದ್ದೀನಿ. ನಂಜನಗೂಡು ಪುರಿನಾದ್ರೂ ತೊಗೋಬೋದು, ಇಲ್ಲಾಂದರೆ ಮೈಸೂರು ಪುರಿನಾದ್ರೂ ತೊಗೋಬೋದು. ಈ ಬೌಲಿನಲ್ಲಿ 3 ಬೌಲ್ನಷ್ಟು ಪುರಿನ ತೊಗೊಳ್ತಾ ಇದ್ದೀನಿ. ನಂಜನಗೂಡು ಪುರಿನಲ್ಲಿ ಉಪ್ಪಿನಂಶ ತುಂಬ ಕಮ್ಮಿ ಇರುತ್ತೆ, ಮೈಸೂರು ಪುರಿನಲ್ಲಿ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಇರುತ್ತೆ. ಅಡುಗೆ ಸಾಧನದಲ್ಲಿ ಪುರಿಗಳ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾವ ಪುರಿ ಯಾವುದಕ್ಕೆ ಉಪಯೋಗಿಸಬಹುದು, ಯಾವ ರೀತಿ ಟೇಸ್ಟ್ ಬರುತ್ತೆ, ಎಲ್ಲ ಡೀಟೇಲ್ಸು ಆ ವಿಡಿಯೋದಲ್ಲಿದೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಪುರಿ ಬಗ್ಗೆ ಒಳ್ಳೆ ಮಾಹಿತಿ ಮಿಸ್ ಮಾಡ್ತೇನೆ ನೋಡಿ. ಒಂದು ಪಾತ್ರೆಗೆ ನಾನಿಲ್ಲಿ 3 ಬೌಲ್ನಷ್ಟು ನಂಜನಗೂಡು ಪುರಿನ ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ಯಾಕೆ ಹುರ್ಕೋಬೇಕು ಅಂತಂದರೆ ಪುರಿ ಕ್ರಿಸ್ಪಿ ಆದರೆ ಪುರಿ ಉಂಡೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ ತಿನ್ನಬೇಕಾದ್ರೆ. ಅಕಸ್ಮಾತ್ ಅಂಗಡಿಯಲ್ಲಿ ತಂದಿರೋಂಥ ಪುರಿ ತುಂಬ ಸಾಫ್ಟಾಗಿದ್ದು ಅದನ್ನು ಹುರಿದೇ ನಾವು ಪುರಿ ಉಂಡೆ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಪುರಿ ಉಂಡೆ ಚೆನ್ನಾಗಿ ಬಂದರೂ ತಿನ್ನಬೇಕಾದ್ರೆ ತುಂಬಾ ಸಾಫ್ಟಾಗಿರುತ್ತೆ, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ಅಂಗಡಿಯಿಂದ ಪುರಿ ತಂದರೂ ಅದು ಕ್ರಿಸ್ಪಿ ಆಗಿದ್ರೂ ಪರವಾಗಿಲ್ಲ, ನೀವು ಸ್ವಲ್ಪ ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಳ್ಳೆಯದು. ಈಗ ಪುರಿ ಹುರಿಬೇಕಾದ್ರೆ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, 3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ. ಇದು ಹುರಿದಂಥ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಮಧ್ಯೆ ಮಧ್ಯೆ ಈ ಥರ ಸೀಳ್ಕೊಂಡು 2 ಭಾಗ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಹುರಿಗಡಲೆ, ಕಡಲೆಕಾಯಿ ಬೀಜ ಹಾಗೆಯೇ ಎಳ್ಳು ಒಳ್ಳೆ ಎಕ್ಸಲೆಂಟ್ ಫ್ಲೇವರ್ ಕೊಡುತ್ತೆ ಪುರಿ ಉಂಡೆಗೆ. ಹಾಕಿದರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಬೇಡ ಅಂತಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಹುರಿಗಡಲೆ, ಕಡಲೆಕಾಯಿ ಬೀಜ ಜೊತೆ ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ಸೇರಿಸ್ತಾ ಇದ್ದೀನಿ. ಪುರಿಯೊಂದಿಗೆ ಈ ಸಾಮಗ್ರಿಗಳನ್ನು ಸಹ ಚೆನ್ನಾಗಿ ಹುರ್ಕೊಳ್ಳೋಣ. ಸುಮಾರು ಒಂದು 7ರಿಂದ 8 ನಿಮಿಷ ಆಗುತ್ತೆ ಎಲ್ಲ ಸಾಮಗ್ರಿಗಳನ್ನು ಹುರ್ಕೊಳ್ಳೋದ್ರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ. ಈಗ ನೋಡಿದರೆ ಪುರಿ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಪುರಿ ಮಾತ್ರ ಕ್ರಿಸ್ಪಿಯಾಗಿರಬೇಕು, ತುಂಬ ಅಂದರೆ ತುಂಬಾ ಮುಖ್ಯ ಪುರಿ ಉಂಡೆಗೆ. ಈಗ ರೆಡಿಯಾಗಿರೋಂಥ ಈ ಪುರಿನ ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು ಈ ಪಾತ್ರೆಯಲ್ಲಿ ಪಾಕ ಮಾಡ್ಕೊಳ್ಳೋಣ. ಪಾಕ ಅಂತಂದರೆ ಭಯ ಪಡೋದು ಬೇಡ, ಒಂದು ಸಿಂಪಲ್ ಆಗಿರೋಂಥ ಟ್ರಿಕ್ಸ್ನ ತೋರಿಸ್ತೀನಿ. ಅದನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಎಕ್ಸ್ಪರ್ಟ್ ಆಗ್ಬೋದು ಈ ಪುರಿ ಉಂಡೆನಲ್ಲಿ. ಯಾವ ಬೌಲಿನಲ್ಲಿ 3 ಬೌಲ್ನಷ್ಟು ಪುರಿ ತೊಗೊಂಡಿದ್ನೋ ಅದೇ ಬೌಲ್ನಲ್ಲಿ 1 ಬೌಲ್ನಷ್ಟು ತುರಿದಂಥ ಬೆಲ್ಲ, ಗಟ್ಟಿ ಬೆಲ್ಲನ ಚೆನ್ನಾಗಿ ತುರ್ಕೊಂಡು ಅದನ್ನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಬೌಲ್ನಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಕರಗಿಸ್ಕೋಬೇಕಾಗುತ್ತೆ. ಬೆಲ್ಲದಲ್ಲಿ ಕಸ ಇದ್ದರೆ ಈ ಹಂತದಲ್ಲಿ ದಯವಿಟ್ಟು ಫಿಲ್ಟರ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರೋಂಥ ಬೆಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ, ಕಸ ಇಲ್ದಿರೋದ್ರಿಂದ ನಾನಿವತ್ತು ಫಿಲ್ಟರ್ ಮಾಡ್ತಾ ಇಲ್ಲ. ಫಿಲ್ಟರ್ ಮಾಡಿದರೆ ಕಸ ಇರೋದೆಲ್ಲ ಹೋಗುತ್ತಷ್ಟೇ. ಈಗ ನೋಡಿ, ಈಗ ಬೆಲ್ಲ ಕರಗ್ತಾ ಇದೆ. ಇದು ಒಂದು ಹಂತಕ್ಕೆ ಪಾಕ ಬರಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಸುಮಾರು ಈ ಪಾಕ ಬರೋದಕ್ಕೆ 7ರಿಂದ 8 ನಿಮಿಷ ಆಗುತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ. ಈಗ ಒಂದು 3ರಿಂದ 4 ನಿಮಿಷ ಆದಮೇಲೆ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದೆ. ಆಗ ಪಾಕ ಬಂದಿದೆ ಅಂತ ನೋಡೋಣ. ಈಗ ನೋಡಿ, ನೀರಿಗೆ ಆ ಪಾಕನ ಸ್ವಲ್ಪ ಹಾಕಿ ನೋಡಿದರೆ ಅದಿನ್ನೂ ಗುಂಡಾಗಿ ಬರ್ತಾ ಇಲ್ಲ, ಅದು ಇನ್ನೂ ಒಂಥರ ತೆಳ್ಳಿಗೆ ಇದೆ. ಅಂದರೆ ಇದು ಇನ್ನೂ ಪಾಕ ಬರಬೇಕು. ಇದು ತುಂಬ ತೆಳ್ಳಿಗಿರೋಂಥ ಪಾಕ. ಇದರಲ್ಲಿ ನಾವು ಪುರಿ ಉಂಡೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಪುರಿ ಉಂಡೆ ಅಂಟಂಟಾಗುತ್ತೆ, ಒಂಥರ ಎಳ್ದಂಗೆ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಬೇಕು. ಈಗ ಸುಮಾರು ಒಂದು 7ರಿಂದ 8 ನಿಮಿಷ ಆದಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು ಪಾಕ ಬಂದಿದೆಯಾ ಅಂತ ನೋಡೋಣ. ನೀರಿಗೆ ನಾವು ಮಾಡ್ತಿರೋಂಥ ಪಾಕನ ಒಂದು 2 ಡ್ರಾಪ್ಸ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ತಕ್ಷಣ ತಣ್ಣಗಾಗುತ್ತೆ. ತಣ್ಣಗಾಗಿರೋ ಅಂಥ ಪಾಕನ ಈ ರೀತಿ ಕೈನಲ್ಲಿ ಉಂಡೆ ಕಟ್ಟಕ್ಕಾಗುತ್ತಾ ಅಂತ ನೋಡಬೇಕು. ಹೌದು, ಉಂಡೆ ಕಟ್ಟಕ್ಕೆ ಆಗ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಏನು, ಈ ರೀತಿ ಫೋಲ್ಡ್ ಆಗುತ್ತಾ ಅಂತ ನೋಡಬೇಕು. ಫೋಲ್ಡ್ ಆಗಬೇಕು. ತೀರಾ ಗಟ್ಟಿ ಆಯಿತು ಅಂದರೆ ಕಲ್ಪಾಕ ಹೋಗ್ಬಿಡುತ್ತೆ, ಪುರಿ ಉಂಡೆ ಕಟ್ಟೋದಕ್ಕೆ ಟೈಮೇ ಇರೋದಿಲ್ಲ, ಆಗ ಉದುರಾಗೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಫೋಲ್ಡ್ ಆಗ ಅಂತ ನಾವು ಪಾಕನ ತೊಗೋಬೇಕು. ಎಷ್ಟು ಸತಿ ಫೋಲ್ಡ್ ಮಾಡಿದ್ರೆ ಫೋಲ್ಡ್ ಆಗ್ತಾ ಇರಬೇಕು. ಈಗ ಪರ್ಫೆಕ್ಟ್ ಆಗಿರೋಂಥ ಹದ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಅರ್ಧ ಟೀ ಸ್ಪೂನಷ್ಟು ಒಣಶುಂಠಿ ಪುಡಿ, ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಮೊದಲೇ ನಾವು ಹುರಿದಿಟ್ಕೊಂಡಂಥ ಪುರಿನ ಇದರೊಂದಿಗೆ ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಹುರಿದಿರೋಂಥ ಪುರಿನ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಸ್ಟವ್ ಆಫ್ನಲ್ಲಿ ಇದೆ. ಒಂದು ಸಾರಿ ಆ ಫೋಲ್ಡ್ ಆಗೋಂಥ ಪಾಕ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಏನಕ್ಕೆ ಕಲ್ಪಾಕ ತೊಗೋಬಾರ್ದು ಅಂತಂದರೆ ಪಾಕದಲ್ಲಿ ಸ್ವಲ್ಪ ಹೀಟ್ ಇರುತ್ತಲ್ವಾ, ಹಾಗಾಗಿ ಅದು ಹೋಗ್ತಾ ಹೋಗ್ತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಮೊದಲೇ ನಾವು ಕಲ್ಪಾಕ ತೊಗೊಂಡು ಪುರಿ ಮಿಕ್ಸ್ ಮಾಡಿಬಿಟ್ರೆ ತೀರಾ ಕಷ್ಟ ಆಗೋಗುತ್ತೆ ಪುರಿ ಉಂಡೆ ಮಾಡೋದಕ್ಕೆ. ಈ ಪಾಕಕ್ಕೆ ಪುರಿನ ಹಾಕ್ಬಿಟ್ಟು ತಕ್ಷಣ ಈ ರೀತಿ ಫಾಸ್ಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನಾವು ಪುರಿನ ಫಾಸ್ಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋದರೆ ನಮಗೆ ಪುರಿ ಉಂಡೆ ಕಟ್ಟೋದಕ್ಕೆ ಟೈಮೇ ಇರೋದಿಲ್ಲ, ಗಟ್ಟಿ ಆಗ್ತಾ ಹೋಗುತ್ತೆ. ಒಂದು ಸಾರಿ ಪುರಿ ಪಾಕ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂದಾಗ ತಕ್ಷಣ ಕೈನ ಒದ್ದೆನಾದರೂ ಮಾಡ್ಕೋಬೋದು, ಇಲ್ಲ ಅಕ್ಕಿ ಹಿಟ್ಟನ್ನು ಸೊರ್ಕೋಬೋದು, ಇಲ್ಲ ತುಪ್ಪನ ಹಾಕ್ಕೊಂಡು ಈ ರೀತಿ ಯಾವ ಸೈಜ್ನಲ್ಲಿ ಪುರಿ ಉಂಡೆ ಬೇಕೋ ಆ ಸೈಜ್ನಲ್ಲಿ ಈ ಮಿಶ್ರಣನ ತಗೊಂಡು ಈ ರೀತಿ ಅಮುಕ್ತಾ ರೌಂಡಾಗಿ ಮಾಡೋದಷ್ಟೇ. ಎಷ್ಟು ಸುಲಭ ಪುರಿ ಉಂಡೆ ಮಾಡೋದು ಅಂತಂದರೆ ಪಾಕ ಕರೆಕ್ಟಾಗಿ ಬರಬೇಕು. ಪಾಕ ಫೋಲ್ಡಬಲ್ ಪಾಕ ಅಂದರೆ
ಫೋಲ್ಡ್ ಮಾಡ್ತಾ ಇದ್ದರೆ ಫೋಲ್ಡ್ ಆಗ್ತಾ ಇರಬೇಕು. ತೀರಾ ಗಟ್ಟಿ ಪಾಕ ತಗೊಂಡ್ರೆ ಪುರಿ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ. ಪಾಕ ಕರೆಕ್ಟಾಗಿರೋಂಥ ಹದದಲ್ಲಿರೋದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಪುರಿ ಉಂಡೆ ಕಟ್ಟಿದರೂ ಸಹ ಇದು ಆರಾಮಾಗಿ ಕಟ್ಟಬಹುದು. ಈಗ ನೋಡಿದರೆ ಸ್ವಲ್ಪ ಸಾಫ್ಟಾಗಿದೆ ಅಲ್ವಾ? ಇದು 5-10 ನಿಮಿಷ ಆದಮೇಲೆ ಪುರಿ ಉಂಡೆ ಪರ್ಫೆಕ್ಟಾಗಿ ಗಟ್ಟಿಗೆ ಬರುತ್ತೆ, ಶೈನಿಂಗ್ ಹೊಡಿತಾ ಇರುತ್ತೆ, ತಿನ್ನಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಏನು ಅಂದರೆ ಪುರಿನ ಹುರ್ಕೋಬೇಕು. 3 ಕಪ್ಪಿನಷ್ಟು ಪುರಿಗೆ 1 ಕಪ್ಪಿನಷ್ಟು ತುರಿದಂಥ ಬೆಲ್ಲ ತಗೊಂಡು ಆ ಪಾಕನ ಕರೆಕ್ಟಾಗಿ ಮಾಡಿದರೆ ಎಕ್ಸಲೆಂಟ್ ಆದಂಥ ಪುರಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ನೋಡಿದ್ರಾ, ಕೊನೆಯ ಪುರಿ ಉಂಡೆನೂ ಸಹ ಆರಾಮವಾಗಿ ನಾನು ಕಟ್ತಾ ಇದ್ದೀನಿ. ಯಾಕೆ ಅಂದರೆ ಪಾಕದ ಹದ ಕರೆಕ್ಟಾಗಿರಬೇಕು. ಕಲ್ಪಾಕ ತೆಗಿಬಾರ್ದು, ಆದರೆ ಫೋಲ್ಡ್ ಮಾಡೋ ಅಂಥ ಪಾಕ ತೆಗೆದ್ರೆ ಸೂಪರಾಗಿ ಪುರಿ ಉಂಡೆನ ಕೊನೆ ಪುರಿ ಸಿಗೋವರೆಗೂ ಸಹ ನಾವು ಪುರಿ ಉಂಡೆನ ಕಟ್ಟಬಹುದು. ನೋಡಿದ್ರೆ ಆ ಪಾಕನ ಕರೆಕ್ಟಾಗಿ ತೆಗೆದ್ರೆ ಪಾತ್ರೆಯಲ್ಲಿ ಪುರಿ ಖಾಲಿಯಾಗೋವರೆಗೂ ಸಹ ನಾವು ಪುರಿ ಉಂಡೆನ ಆರಾಮಾಗಿ ಕಟ್ಟಬಹುದು. ನಾವು ಕಟ್ಟಿದಂಥ ಪುರಿ ಉಂಡೆ ಸೂಪರಾಗಿರುತ್ತೆ, ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರುತ್ತೆ, ನೋಡೋದಕ್ಕೆ ಪಳಪಳ ಅಂತ ಶೈನಿಂಗ್ ಹೊಡಿತಾ ಇರುತ್ತೆ. ಕಾರಣ ಏನು ಅಂತಂದರೆ ನಾವು ಪಾಕನ ಯಾವ ಹದದಲ್ಲಿ ತೊಗೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ಜೊತೆಗೆ ಪುರಿ ಎಷ್ಟು ತೊಗೊಳ್ತೀವೋ, ಬೆಲ್ಲ ಎಷ್ಟು ತೊಗೊಳ್ತೀವೋ ಅದು ಸಹ ತುಂಬಾ ಮುಖ್ಯ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.